ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 46ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಕಟವಾದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಏನಾಯಿತು? ಯಾಕೆ ಹೀಗೆ ಸಪ್ಪಕ್ಕೆ ಕೂತಿದೆಯಾ? ಅಭಿಯ ಹೆಗಲ ಮೇಲೆ ಕೈಯಿಟ್ಟ ಅನಿಲ ಕೇಳಿದ. ಮನೆ ಮಾಳಿಗೆ ಮೇಲೆ ಕುಳಿತ ಇಬ್ಬರು ಗೆಳೆಯರು ಎಷ್ಟೋ ಹೊತ್ತು ಮೌನದಲ್ಲೇ ಕುಳಿತಿದ್ದರು. ಕೊನೆಗೊಮ್ಮೆ ಅಭಿಯ ಮೌನ ಸಹಿಸಲಾಗದೇ ಕೇಳಿದ್ದ ಅನಿಲ. ಅಭಿಯ ಮನಸ್ಥಿತಿಗೆ ಆತ್ಮೀಯರೊಬ್ಬರ ಹೆಗಲು ಅವಶ್ಯಕ ಎನಿಸುತ್ತಿತ್ತು. ಅನಿಲ ಕೇಳಿದ್ದೇ ಸಾಕು ಎನ್ನುವಂತೆ ಅವನನ್ನು ಬಿಗಿಯಾಗಿ ಅಪ್ಪಿದ್ದ. ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ ಅನ್ನಿಸ್ತಿದೆ. ಯಾವುದನ್ನು ಕೂಡ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಎಂದ ಸಣ್ಣಗೆ ಬಿಕ್ಕುತ್ತಾ. ಅನಿಲ ಕೂಡ ಅಭಿಯನ್ನು ತಬ್ಬಿ ಹಿಡಿದವನು, ಏನೂ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ನಾವಿಬ್ಬರೂ ಸೇರಿ ಆದಷ್ಟು ಸರಿ ಮಾಡೋಣ ಎಂದ. ಸ್ವಲ್ಪ ಹೊತ್ತು ಗೆಳೆಯನ ಅಪ್ಪುಗೆಯಲ್ಲಿ ಇದ್ದ ಅಭಿಗೆ ನವಚೈತನ್ಯ ಬಂದ ಹಾಗನಿಸಿತ್ತು. ಗೆಳೆಯ ಅನಿಲ ನೀಡಿದ ಸಾಂತ್ವನ ಅವನಲ್ಲಿ ಹೊಸ ಹುರುಪು ತುಂಬಿತ್ತು. ಥ್ಯಾಂಕ್ಸ್ ಮಗ, ಏನೋ ಒಂಥರ ಧೈರ್ಯ ಬಂತು ಎಂದ ಅಭಿ ಮುಖದಲ್ಲಿ ನಗೆ ತುಳುಕಿಸುತ್ತಾ. ಹೀಗೆ ಹೇಳು, ಯಾಕಷ್ಟು ಚಿಂತೆಲಿದ್ದೆ? ಗೆಳೆಯನ ದುಃಖಕ್ಕೆ ಕಾರಣ ಹುಡುಕುವ ಕೆಲಸಕ್ಕೆ ಕೈ ಹಾಕಿದ್ದ ಅನಿಲ. ಜಾನಮ್ಮನಿಗೆ ವಿಷಯ ಗೊತ್ತಾಯಿತು, ನಿಧಾನವಾಗಿ ಹೇಳಿದವನಿಗೆ ಇನ್ನೂ ತನ್ನ ಹೆತ್ತ ಅಮ್ಮ ಸಾವು ಬದುಕಿನ ನಡುವೆ ಹೋರಾಡುತ್ತಾ ಇರುವ ಬಗ್ಗೆ ಮಾಹಿತಿ ಇಲ್ಲ. ಜಾನಮ್ಮನಿಗೆ ತಾನು ಕೊಟ್ಟ ನೋವಿನ ಬಗ್ಗೆ ಅಷ್ಟೇ ಅವನ ಗಮನ. ಹೋಗಲಿ ಬಿಡು, ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆಯಿತು. ಇನ್ನೂ ಅಜ್ಜಿಗೆ ವಿಷಯ ತಿಳಿಸ್ಬೇಕು ಎಂದ ಅನಿಲ್ನ ಕಡೆ ಅಚ್ಚರಿಯಿಂದ ನೋಡುತ್ತಾ, ಇಷ್ಟು ಸಮಾಧಾನವಾಗಿ ಹೇಳ್ತಾ ಇದೆಯಾ? ನನಗೆ ಪ್ರಾಣ ಹೋಗೋಷ್ಟು ಟೆನ್ಷನ್ ಆಗ್ತಾ ಇದೆ. ಅಜ್ಜಿಗೆ ಹೇಳೋದು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗೆ ಕೂಡ ವಿಷಯ ತಿಳಿಸ್ಬೇಕು, ಮತ್ತು ಭೂಮಿ ಮತ್ತು ನನ್ನ ಮದುವೆ ವಿಷಯ ಕೂಡ ಮಾತಾಡಬೇಕು ಎಂದ ಟೆನ್ಷನ್ನಿಂದ ಕೂದಲನ್ನು ಹಿಡಿಯುತ್ತಾ. ಚಿಂತೆ ಮಾಡಿದ್ರೆ ತೊಂದರೆ ದೂರ ಆಗುತ್ತಾ ಹೇಳು? ಇಲ್ಲ ತಾನೇ? ಒಂದಲ್ಲ ಒಂದಿನ ಈ ವಿಷಯ ಎಲ್ಲರಿಗೂ ತಿಳಿಲೇಬೇಕು ಎಂದು ಹೇಳಿದವ ಒಂದು ಕ್ಷಣ ಮಾತು ನಿಲ್ಲಿಸಿ, ಅಭಿ, ಸಿಂಧು ವಿಷಯದಲ್ಲಿ ನಿಮ್ಮ ಅನುಮಾನ ನಿಜ ಅನಿಸುತ್ತೆ ಎಂದು ಅವನು ಮತ್ತೆ ಭೂಮಿ ಗಮನಿಸಿದ್ದನ್ನು ಹೇಳಿದ. ನೋಡಿದ್ಯಾ, ನನಗೂ ಅನುಮಾನ ಇತ್ತು. ತಪ್ಪು ತಿಳ್ಕೊಬೇಡ ಅನಿಲ, ಇವತ್ತು ಕೂಡ ಸಿಂಧುನೇ ನಿಮ್ಮ ದೊಡ್ಡಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ಅನಿಸುತ್ತೆ. ಆಮೇಲೆ ಸುಳ್ಳು ಹೇಳಿ ಎಂದು ಮಾತು ನಿಲ್ಲಿಸಿದಾಗ, ಹೌದಭಿ, ಅವಳ ಮತ್ತು ಶಾಂತ ದೊಡ್ಡಮ್ಮನ ಮಧ್ಯೆ ನಡೆದ ಸನ್ನೆಗಳನ್ನ ನಾನು ನೋಡಿದೆ. ಆ ಸಿಂಧುನ ಪ್ರಶ್ನೆ ಮಾಡೋಣ ಅಂದರೆ ತುಂಬ ಸೂಕ್ಷ್ಮವಾದ ವಿಚಾರ. ಅವಳದನ್ನು ಊರು ತುಂಬ ಗುಲ್ ಮಾಡಿದ್ರೆ ಅನ್ನೋ ಭಯ ಎಂದ ಅನಿಲ್ನ ಮಾತಿಗೆ ನಿಜ ಎನ್ನುವಂತೆ ತಲೆದೂಗಿದ ಅಭಿ, ಅವಳಾಗೆ ನಿಜ ಬಾಯ್ ಬಿಡೋ ಹಾಗೆ ಮಾಡಬೇಕು ಅನಿಲ, ಇಲ್ಲ ಸರಿಯಾದ ಸಾಕ್ಷಿ ಹುಡುಕಬೇಕು. ಮೊದಲು ಅವಳಿಗೆ ಭೂಮಿನ ಕಂಡ್ರೆ ಯಾಕಿಷ್ಟು ದ್ವೇಷ ಅನ್ನೋದನ್ನು ತಿಳ್ಕೋಬೇಕು. ಅಭಿ ಹೇಳಿದಾಗ ಅನಿಲ ಕೂಡ ಅವನ ಮಾತಿಗೆ ಒಪ್ಪಿದ. ಭೂಮಿ, ಅಜ್ಜಯ್ಯ ಕರೆದಾಗ ರೂಮಿನ ಕಡೆ ಚಿಗರೆ ನಡಿಯಲ್ಲಿ ನಡೆದಳು ಭೂಮಿ. ಇವತ್ತು ಒಂದು ಆಟ ಆಡೋಣ ಬಾವಾ? ಅಜ್ಜನ ಮಮತೆಯ ಕರೆಗೆ ಖುಷಿಯಿಂದಲೇ ಒಪ್ಪಿದ ಭೂಮಿ ಪಗಡೆ ಹಾಸನ ಹಾಸಿ ಕಾಯಿ ಹೂಡಿದಳು. ಅಜ್ಜಯ್ಯ ನಿಮ್ಮನ್ನು ಈ ಆಟದಲ್ಲಿ ಸೋಲಿಸಿದೋರೇ ಇಲ್ವೇನೋ ಅಲ್ವಾ? ಆಟದಲ್ಲಿ ಮೇಲುಗೈ ಪಡೆದ ಅಜ್ಜಯ್ಯನನ್ನು ಕಾಣುತ್ತಾ ನುಡಿದಳು. ಅಯ್ಯ, ನಾನು ಯಾವಾಗಲೂ ಸೋಲ್ತಾ ಇದ್ದಿದ್ದೇ ಹೆಚ್ಚು. ಮೊದಲು ನಿಮ್ಮ ಅಜ್ಜಿ ಸೋಲಿಸ್ತಾ ಇದ್ಲು, ಆಮೇಲೆ ನಮ್ಮ ಜಾನು ಎಂದವರೇ ಮಂಕಾಗಿ ಕುಳಿತು ಬಿಟ್ಟರು. ತಮ್ಮ ಕರಳ ಕುಡಿ ಜಾನಕಿಯನ್ನು ನೆನೆದು ಮನಸ್ಸು ಭಾರವಾಗಿತ್ತು. ಅವಳ ಮುಖದರ್ಶನವಿಲ್ಲದೆ ಎಷ್ಟೋ ಸಂವತ್ಸರಗಳೇ ಕಳೆದು ಹೋಗಿತ್ತು. ಮೊದಲು ಹೊರಗೆ ತಿರುಗಾಡುವ ತ್ರಾಣವಿದ್ದಾಗ ಅವರಿಗೆ ತಿಳಿಯದಂತೆ ಮಗಳನ್ನು ನೋಡಿ ಬರುತ್ತಿದ್ದರು. ಈಗ ಹೊರಗೆ ಹೋಗುವುದನ್ನು ಬಿಟ್ಟ ಮೇಲೆ ಮಗಳನ್ನು ಕಂಡೇ ಇರಲಿಲ್ಲ. ಯಾಕೋ ಬೆನ್ನು ನೋತಾ ಇದೆ ಭೂಮಿ, ಆಟನ ನಾಳೆ ಆಡೋಣ ಎಂದು ಹೇಳುತ್ತಾ ತುಂಬಿ ಬಂದ ಕಣ್ಣನ್ನು ತಮ್ಮ ಶಲ್ಯದಿಂದ ಒರೆಸಿಕೊಳ್ಳುತ್ತಾ ಹಾಸಿಗೆ ಮೇಲೆ ಅಡ್ಡಾದರು. ನಿಮಗೆ ಜಾನತೆ ನೆನಪು ತುಂಬ ಕಾಡ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಿದೆ ಅಜ್ಜಯ್ಯ. ಹೇಗಾದರೂ ಮಾಡಿ ಅತ್ತೆನ ಇಲ್ಲಿ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ ಭೂಮಿ ತನ್ನ ಪ್ರಯತ್ನ ಫಲಿಸುವಂತೆ ಆಶೀರ್ವಾದ ಮಾಡಬೇಕೆಂದು ಗುಡಿಯ ರಾಮನಿಗೆ ಮನಸ್ಸಿನಲ್ಲೇ ಬೇಡಿಕೊಂಡಳು. ಮಂಚದ ಮೇಲೆ ಬೋರಲಾಗಿ ಮಲಗಿದ್ದ ಅಂಜುವಿನ ಕಣ್ಣಿಂದ ನೀರು ಇಳಿಯುವುದು ನಿಂತೇ ಇರಲಿಲ್ಲ. ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ ದುಃಖ ಒಂದು ಕಡೆಯಾದರೆ ಅದಕ್ಕೆ ಕಾರಣ ತಾನು ಬಹುವಾಗಿ ಪ್ರೀತಿಸಿದ್ದ ಪ್ರಿನ್ಸ್ ಮತ್ತು ಅವನ ತಂದೆ ಎನ್ನುವುದು ಇನ್ನೊಂದು ಕಾರಣವಾಗಿತ್ತು. ಅಂಜುವಿಗೆ ತಾನು ಪ್ರಿನ್ಸ್ ಜೊತೆ ಕಳೆದ ಒಂದೊಂದು ಕ್ಷಣಗಳ ನೆನಪು ಭೂತದಂತೆ ಕಾಡತೊಡಗಿತ್ತು. ವೈ ಮೀ ಗಾಡ್, ವೈ ಮೀ? ಇಷ್ಟೆಲ್ಲ ಕಷ್ಟ ನನಗೆ ಯಾಕೆ?
ನಾನು ಪ್ರಿನ್ಸ್ನ ನಿಜವಾಗ್ಲೂ ಮನಸ್ಸಿನ ಆಳದಿಂದ ನಿಯತ್ತಾಗಿ ಪ್ರೀತಿಸ್ದೆ. ಆದರೆ ನನಗೆ ಯಾಕೆ ಮೋಸ ಆಯಿತು? ನಾನಿದನ್ನು ಹೇಗೆ ಸಹಿಸ್ಕೊಳ್ಳೋದು? ಅವನು ನನಗೆ ತೋರಿಸಿದ ಪ್ರೀತಿ, ಕಾಳಜಿ ಎಲ್ಲ ನಾಟಕ. ಆ ಸಿಹಿಯಾದ ಮಾತುಗಳು, ಮಧುರ ಕ್ಷಣಗಳು ಎಲ್ಲ ಒಂದು ಭ್ರಮೆ. ಅಯ್ಯೋ, ನನಗಿದನ್ನೆಲ್ಲ ನಂಬೋಕ್ಕಾಗ್ತಾ ಇಲ್ವೇ? ಪ್ರಿನ್ಸ್ ಪ್ರಿನ್ಸ್ ನನ್ನನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ ಅನ್ನೋದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹೌದು, ಇದು ನನಗೆ ಆಗಬೇಕಾಗಿದ್ದೆ. ಆವಾಗಲೇ ಚಾರು ನನಗೆ ಎಚ್ಚರಿಕೆ ಕೊಟ್ಟಿದ್ಲು. ಅಜಯ್ ಕೂಡ ಹೇಳಿದ್ದ. ಆದರೂ ನಾನು ಮನೆ ಮಾತನ್ನು ನಂಬಿದೆ, ಆ ದ್ರೋಹಿನ ನಂಬಿದೆ. ಜೊತೆಗೆ ಅವನು ಹೇಳ್ದ ಅಂತ ಸ್ವಂತ ಅಣ್ಣನ ಮೇಲೇ ಅಪನಂಬಿಕೆ ಬೆಳೆಸ್ಕೊಂಡೆ. ಇದಕ್ಕೆಲ್ಲ ನನಗೆ ಶಿಕ್ಷೆ ಆಗಬೇಕಾಗಿದ್ದೆ. ಹೀಗೆ ಸಾಗಿತ್ತು ಅಂಜುವಿನ ಯೋಚನಾ ಲಹರಿ. ಅವಳ ಚಿಂತೆಯ ತಂತು ಕಡಿಯುವಂತೆ ಕೇಳಿಸಿತ್ತು ಅಜಯನ ಧ್ವನಿ. ಅಂಜು. ಧಡಕ್ಕನೆ ಎದ್ದು ನಿಂತ ಅಂಜು ಅಜಯನ ನೋಟಕ್ಕೆ ನೋಟ ಬೆರೆಸಲಾರದೆ ತಲೆ ತಗ್ಗಿಸಿ ನಿಂತಳು. ತಲೆ ತಗ್ಗಿಸ್ಬೇಡ, ಈಗಲಾದರೂ ನಿನಗೆ ನಿಜ ಏನು ಅಂತ ಗೊತ್ತಾಯ್ತಲ್ಲ, ಇನ್ನಾದರೂ ನಮ್ಮ ಮಾತನ್ನು ನೀನು ನಂಬ್ತೀಯಲ್ಲ ಎಂದಾಗ ಎನ್ನುತ್ತಾ ಉದ್ದುದ್ದ ತಲೆ ಆಡಿಸಿದಳು ಅಂಜು. ತಲೆ ಎತ್ತಿ ನೋಡಿದ ಅಂಜು ದುಃಖ ತಡೆಯಲಾರದೆ ಅಣ್ಣ ಎನ್ನುತ್ತಾ ಓಡಿ ಬಂದು ಅಜಯ್ನನ್ನು ತಬ್ಬಿದಳು. ಅವಳ ದುಃಖ ಅರಿತಿದ್ದ ಅಜಯ್ ತನ್ನ ತೋಳಲ್ಲಿ ಗುಬ್ಬಿ ಮರಿಯಂತೆ ಸೇರಿಕೊಂಡಿರುವ ಒಲುಮೆ ತಂಗಿಯನ್ನು ಸಂತೈಸ್ತಾ ಅವಳ ನೆತ್ತಿಯ ಮೇಲೆ ತುಟಿ ಊರಿದ. ಭೂಮಿ! ಗುಡುಗಿದ ಅನಿಲ. ತನ್ನ ನೆಚ್ಚಿನ ಹೂವಿನ ತೋಟದಲ್ಲಿ ಹೂವಿನ ಗಿಡಗಳಿಗೆ ಪಾತಿ ಮಾಡುತ್ತಾ ಕುಳಿತಿದ್ದ ಭೂಮಿ ದಿಢೀರನೆ ಬಂದ ಸದ್ದಿಗೆ ಬೆಚ್ಚಿದಳು. ಅವಳ ಜೊತೆಗೆ ಕುಳಿತಿದ್ದ ಸಿಂಧು ಕೂಡ ಅನಿಲನ ದನಿಗೆ ಬೆದರಿದಳು. ಅಯ್ಯಪ್ಪ, ನೀನಾ? ನಾನು ಹೆದರೇ ಬಿಟ್ಟೆ. ಯಾಕಷ್ಟು ಜೋರಾಗಿ ಕೂಗ್ದೆ? ತಣ್ಣಗೆ ಕೇಳಿದಳು ಭೂಮಿ ತನ್ನ ಕೆಲಸ ಮುಂದುವರಿಸುತ್ತಾ. ಆ ಲಚ್ಚಿ ಜೊತೆ ನಿಂದೇನೇ ಗಲಾಟೆ? ಜೋರಾಗಿ ಕೇಳಿದ. ಏನು ಗಲಾಟೆ? ಏನಿಲ್ವಲ್ಲ. ಇನ್ನೂ ಭೂಮಿಯದ್ದು ತಣ್ಣನೆಯ ಪ್ರತಿಕ್ರಿಯೆ. ಸುಳ್ಳು ಬೊಗಳ್ಬೇಡ. ಕೆಳಗಿನ ಕೇರಿ ತುಂಬ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸಿಟ್ಟಿನಿಂದ ಬೊಸುಗುಡುತ್ತಿದ್ದ ಅನಿಲನ ಈ ಅವತಾರ ಸಿಂಧುವಿಗೂ ಭೂಮಿಗೂ ಇಬ್ಬರಿಗೂ ಹೊಸದು. ಕುಳಿತಿದ್ದವಳು ಎದ್ದು ನಿಂತು ಮಣ್ಣಾಗಿದ್ದ ತನ್ನ ಕೈಗೆ ನೀರು ಹಾಕುವಂತೆ ಸಿಂಧುವಿಗೆ ಸನ್ನೆ ಮಾಡಿದಳು. ಸಿಂಧು ಹಾಕಿದ ನೀರಲ್ಲಿ ಕೈ ತೊಳೆದು ಬದಿಯಲ್ಲಿ ಇಟ್ಟಿದ್ದ ಟವಲ್ನಲ್ಲಿ ಕೈ ಒರೆಸಿಕೊಂಡಳು. ಸೊಂಟಕ್ಕೆ ಬಿಗಿಯಾಗಿ ಕಟ್ಟಿದ್ದ ದುಪಟ್ಟ ತೆಗೆದು ಎರಡೂ ಭುಜದ ಮೇಲೆ ಬರುವಂತೆ ಹೊದ್ದುಕೊಂಡು ನಿಂತವಳು ಏನು ಮಾತಾಡ್ತಾ ಇದ್ದಾರೆ ಎಂದು ಕೇಳಿದಳು. ಅವರೇನು ಮಾತಾಡ್ತಾ ಇದ್ದಾರೆ ಅಂತ ನಿಂಗೆ ಗೊತ್ತಿಲ್ವಾ? ಇನ್ನೂ ಸಿಡುಕಿನ ದನಿಯಲ್ಲೇ ಮಾತನಾಡುತ್ತಿದ್ದವನ ಕಂಡು ಸಿಂಧುವಿಗೆ ಅಚ್ಚರಿ. ಹೋಗೋ, ಅವ್ರು ಯಾರೋ ಅಲ್ಲೆಲ್ಲೋ ಮಾತಾಡ್ತಾ ಇರೋದು ನಂಗೆ ಹೆಂಗೆ ಗೊತ್ತಾಗಬೇಕು? ಸರಿಯಾಗಿ ಹೇಳೋದಿದ್ರೆ ಹೇಳು, ಇಲ್ಲ ಸುಮ್ಮನೆ ಇರು, ನಾನು ಮನೆಗೆ ಹೋಗ್ತೀನಿ ಎಂದವಳು ಸಿಂಧುವಿನ ಕಡೆ ತಿರುಗಿ, ಬಾರೆ ಸಿಂಧು, ಮನೆಗೆ ಹೋಗೋಣ ಎಂದಳು ಭೂಮಿ. ಊರಿನವರೆಲ್ಲ ನಿನ್ನ ಬಜಾರಿ ಅಂತಿದ್ದಾರೆ, ದೊಡ್ಡ ದನಿಯಲ್ಲಿ ಹೇಳಿದ ಅನಿಲ. ಅಯ್ಯ, ಅಷ್ಟೇ ತಾನೇ, ಅದೇನು ಹೊಸದ ನನಗೆ? ಮೊದಲಿಂದ ನನಗಿರೋ ಹೆಸರು ಅದೇ ತಾನೇ? ಭೂಮಿಯ ದನಿಯಲ್ಲಿನ ಉಡಾಫೆ ಅನಿಲ್ನನ್ನು ಇನ್ನೂ ಕೆರಳಿಸಿತು. ಭೂಮಿ, ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದೀಯಾ? ಊರಿನವರೆಲ್ಲ ನಿನ್ನ ಬಜಾರಿ ಅಂತ ಕರೆಯೋದು ನಿನಗೆ ಸಾಮಾನ್ಯವಾದ ವಿಷಯನಾ? ನಿನ್ನಿಂದ ನಮ್ಮ ಮನೆ ಮರ್ಯಾದೆಯೆಲ್ಲ ಬೀದಿಗೆ ಬಂತು. ಛೇ, ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ. ಅನಿಲ, ಯಾಕೋ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದೀಯಾ? ಆ ಲಚ್ಚಿ ಅವಳ ಮಲ್ಮಗಳನ್ನು ಸ್ಕೂಲಿಗೆ ಕಳಿಸ್ದೆ ಹೊಲದ ಕೆಲಸಕ್ಕೆ ಹಾಕಿದ್ದಾಳೆ. ಪಾಪ, ಇನ್ನು ಚಿಕ್ಕ ಹುಡುಗಿ ಅದು. ಆ ಹುಡುಗಿನ ಸ್ಕೂಲಿಗೆ ಕಳಿಸು ಅಂದೆ. ಸ್ವಲ್ಪ ಅತಿಯಾಗಿ ಮಾತಾಡಿದ್ಲು, ಅದಕ್ಕೆ ನನಗೂ ರೇಗ್ತು, ನಾನು ಕೂಗಾಡಿದೆ. ಏನು ತಪ್ಪಿದೆ ಇದರಲ್ಲಿ? ಭೂಮಿಯ ದನಿ ಈಗಲೂ ಶಾಂತವೇ. ಏನೂ ತಪ್ಪಿಲ್ಲ, ನಿಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಮ್ಮದು, ನಮ್ಮ ಹಣೆ ಬರ. ನೀನು ನಮ್ಮನೇಲಿ ಹುಟ್ಟಿರೋದು. ಇನ್ನು ಜೀವನದ ಕೊನೆವರೆಗೂ ನನ್ನ ಬೆನ್ನಿಗೆ ಗಂಟು ಬಿದ್ದಿರೋ ಬೇತಾಳ ನೀನು. ನೀನು ಸಹಿಸ್ಕೊಳ್ಳೇಬೇಕಲ್ಲ, ಎಲ್ಲ ನನ್ನ ಕರ್ಮ. ಇಷ್ಟು ಹೇಳಿದವ ಭೂಮಿಯ ಕಡೆ ಒಂದು ಸಣ್ಣ ನೋಟ ಕೂಡ ಬೀರದೆ ಅವಳಿಗೆ ಬೆನ್ನು ಹಾಕಿ ಹೊರಟು ಹೋದ. ಎಂದೂ ಕೂಡ ಈ ರೀತಿ ಮಾತನಾಡಿದ ಅನಿಲನ ಬಾಯಲ್ಲಿ ತನ್ನ ಕುರಿತ ಅವಹೇಳನದ ಮಾತನ್ನು ಕೇಳಿ ಭೂಮಿ ಕುಸಿದು ಕುಳಿತಳು. ಸಿಂಧು ಕೂಡ ತನ್ನ ಕಿವಿ ಕಣ್ಣುಗಳನ್ನು ನಂಬಲಾರದೆ ಕಲ್ಲಿನಂತೆ ನಿಂತಳು. ಅಭಿ, ಜಾನಮ್ಮನ ವಾತ್ಸಲ್ಯಪೂರಿತ ಕರೆಗಿ ಅವರೆಡೆ ನೋಡಿದ ಅಭಿ. ಅತ್ತೆ ಮಾವ ಇನ್ನೂ ಎಷ್ಟು ದಿನ ಕಾಯಬೇಕು? ಇನ್ನಾದರೂ ಅವರು ತಮ್ಮ ಮಗ, ಸೊಸೆ, ಮೊಮ್ಮಕ್ಕಳ ಜೊತೆ ಹಾಯಾಗಿರಲಿ. ನಿನ್ನ ಅಜ್ಜ ಅಜ್ಜಿಗೆ ನೀನೇ ಅವ್ರ ಮೊಮ್ಮಗ ಅನ್ನೋ ಸತ್ಯನ ತಿಳಿಸ್ಬಿಡಪ್ಪ. ಮಕ್ಕಳಿಗಾಗಿ ಕೊರಗ್ತಾ ಇರೋ ಆ ಜೀವಿಗಳು ನೆಮ್ಮದಿ ಕಾಣಲಿ ಎಂದರು ಜಾನಕಿ. ಅಮ್ಮ,
ನಿಜವಾಗ್ಲೂ ನೀವು ಈ ಲೋಕದವರೇನಾ ಅನ್ನೋ ಅನುಮಾನ ನನಗೆ. ನಿಮ್ಮ ಮೆದೆಯಲ್ಲಿ ಇಂಥ ಬೆಂಕಿ ಉರಿತಾ ಇದ್ದರೂ ಎಷ್ಟು ಶಾಂತವಾಗಿದ್ದೀರಾ. ನಾನು ನಿಮ್ಮ ಜೀವನ ಕಸ್ದುಕೊಂಡೋಳ ಮಗ. ಸುಳ್ಳು ಹೇಳ್ಕೊಂಬಂದು ಇಷ್ಟು ದಿನ ನಿಮ್ಮ ಮಮತೆಗೆ ದ್ರೋಹ ಮಾಡಿದ್ದೀನಿ. ಆದರೂ ನನ್ನ ಮೇಲೆ ನಿಮಗೆ ಕೋಪ ಬರ್ತಿಲ್ವಾ? ಹೀಗ್ಯಾಕೆ ವಿಶ್ವಾಸದ್ರೋಹ ಮಾಡಿದೆ ಅಂತ ಕೇಳಬೇಕು ಅನ್ನಿಸ್ತಿಲ್ವಾ ಎಂದವನ ಕಡೆ ನೋಡಿ ಮುಗುಳು ನಗುತ್ತಾ, ನಿನ್ನ ನೋಡಿದ್ರೆ ನನಗೆ ಬೈಬೇಕು ಅಂತಾನೆ ಅನ್ಸಲ್ಲ ಕಣೋ. ಜೊತೆಗೆ ನನಗೆ ಅಮ್ಮನ ಪಟ್ಟ ಕೊಟ್ಟೋನು ನೀನು. ನೀನು ನನಗೆ ಯಾವ ದ್ರೋಹ ಮಾಡಿಲ್ಲ ಮಗನೇ. ಆ ಭಾವನೆನ ನಿನ್ನ ಮನಸ್ಸಿಂದ ತೆಗೆದುಹಾಕ್ಬಿಡು. ಇನ್ನೂ ಮುಕ್ತ ಅಕ್ಕ ಒಂದು ನಿಮಿತ್ತ ಮಾತ್ರ. ಈ ಜನ್ಮಕ್ಕೆ ನಾನು ಪಡ್ಕೊಂಬಂದಿದ್ದು ಇಷ್ಟೇ ಅನಿಸುತ್ತೆ ಎಂದವರು ಒಂದು ನಿಟ್ಟುಸಿರು ಹೊರದಬ್ಬಿ, ಹೇಳು, ಅಜ್ಜ ಅಜ್ಜಿಗೆ ಯಾವಾಗ ಈ ವಿಷಯ ತಿಳಿಸ್ತೀಯಾ ಎಂದರು. ಅವರಿಗೆ ಈ ವಿಷಯ ತಿಳಿಸೋ ಮುಂಚೆ ನಿಮಗೆ ನಾನು ಇನ್ನೊಂದು ವಿಷಯ ತಿಳಿಸ್ಬೇಕಾಗಿದೆ. ನಾಳೆ ಅಜ್ಜ ಅಜ್ಜಿಯವ್ರ ಮಗ ಅವರ ಸಂಸಾರದ ಜೊತೆ ಇಲ್ಲಿಗೆ ಬರ್ತಾ ಇದ್ದಾರೆ ಎಂದನು. ಅಭಿ ಹೇಳಿದ ಸುದ್ದಿಗೆ ಜಾನಮನ ಕಣ್ಣಿಂದ ನೀರು ಸುರಿಯತೊಡಗಿತ್ತು. ಅದು ಆನಂದ ಬಾಷ್ಪವೋ ದುಃಖದ ಕಣ್ಣೀರೋ ಅವರಿಗೂ ತಿಳಿಯದೆ ಹೋಯಿತು. ಬರುವವರನ್ನು ಎದುರಿಸುವುದೇ ಹೇಗೆ ಎಂಬುದನ್ನು ಅರಿಯದೆ ಗೊಂದಲದಲ್ಲೇ ಕುಳಿತರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.